ಒಂದು ಕಾರ್ ತೊಗೊಂಡ್ರಿ ಹೊಸದು, ಏನು ಸಂಭ್ರಮನೇ ಸಂಭ್ರಮ, ತೊಳೆದಿದ್ದೇ ತೊಳೆದದ್ದು. ತೊಳೆದು ಬೇಕಾಗಿಲ್ಲ, ಚೆನ್ನಾಗೇ ಇರುತ್ತೆ ಹೊಸದಾಗಿದ್ದಾಗ, ಅವಾಗೇ ತೊಳೆಯೋದು ನಾವು ಅದನ್ನು. ಅದ್ರ ಮೇಲೆ ಬಾನೆಟ್ ಮೇಲೆ ಮೊದಲೇ ಸಲ ಗೀರ್ ಬಿದ್ದಾಗ ಎದೆ ಮೇಲೆ ಬರೆ ಕೊಟ್ಟಂಗೆ ಆಗ್ಬಿಡುತ್ತೆ. ಅಯ್ಯೋ, ಕಾರ್ ಮೇಲೆ ಗೀರ್ ಬಿತ್ತು. ಆದರೆ ಮುಂದೆ 4 ವರ್ಷಕ್ಕೆ ಇನ್ನೊಂದು 50 ಗೀರ್ ಬಿದ್ದಿರ್ತವೆ. ಹಾಗಾಗಲೇ ಇದು ಮಾರಿಬಿಡ್ಬೇಕು, ಓಲ್ಡ್ ಆಯಿತು, 5 ವರ್ಷ ಆಯಿತು, ಬೇರೆ ಕೊಡಬೇಕು. ಅಂದರೆ ಕಾರ್ ತಗೊಂಡ ದಿವಸ ಇರುವಂಥ ಸಂತೋಷ 4 ವರ್ಷದಲ್ಲಿ ಕರಗೋಗುತ್ತೆ. ದುಃಖನೂ ಹಾಗೇನೆ. ಮನೆಯಲ್ಲಿ ಏನಾದರೂ ಸಾವಾದರೆ ಅವರಿಂದ ಬದುಕೋದು ಹೇಗೆ ಅಂತ ಸಂಕಟ ಆಗಿಬಿಡುತ್ತೆ. ಆದರೆ 10 ದಿವಸದಲ್ಲಿ ಆ ಸಂಕಟ ಕಮ್ಮಿ ಆಗ್ತದೆ, 10 ವರ್ಷಕ್ಕೆ ಮರೆತೇ ಹೋಗ್ತದೆ. ಅಂದರೆ ಯಾವುದೇ ಚಿಂತನೆ ಆಗಲಿ, ಒಂದು ಗ್ರಂಥ ಆಗಲಿ, ಒಬ್ಬ ವ್ಯಕ್ತಿ ಆಗಲಿ, ಒಂದು ಘಟನೆ ಆಗಲಿ, ದಿನ ಕಳೆದ ಹಾಗೆ ಅದರ ಪ್ರಭಾವ ಕಮ್ಮಿ ಆಗುತ್ತೆ. ಯಾವದಾದ್ರೂ ವ್ಯಕ್ತಿ, ಯಾವುದಾದ್ರೂ ಗ್ರಂಥ, ಯಾವುದಾದ್ರೂ ಕಾರ್ಯ ಸಾರ್ವಕಾಲಿಕ ಸತ್ಯದ ಬಗ್ಗೆ ಮಾತಾಡಿದರೆ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ತಾತ್ಪೂರ್ಣಿಕ ಕೆಲಸ ಆದರೆ ಮರೆತು ಹೋಗುತ್ತೆ.